ಮೆಹಂದಿ ಮಾಸುವ ಮುನ್ನವೇ ಮಸಣ ಸೇರಿದಾಳಿ ವಧು ಮದುವೆಯಾದ ಕೇವಲ 15 ದಿನಕ್ಕೆ ಕರುಳು ಹಿಂಡುವಂತಹ ದುರ್ಘಟನೆಯಲ್ಲಿ ಅಂತ್ಯವಾಗಿದೆ. ಕೈಗೆ ಹಾಕಿದ್ದಂತ ಮೆಹಂದಿ ಇನ್ನೂ ಮಾಸ ಕೇವಲ ಮದುವೆಯಾಗಿ 15 ದಿನ ಮಾತ್ರ ಕಳೆದಿರು ಒಂದು ಕರುಳು ಹಿಂಡುವ ಘಟನೆ ನಡೆದು ಹೋಗಿದೆ. ಬೈಕ್ ಸ್ಕಿಡ್ ಆಗಿ ಕೆಳಗೆ ಬಿದ್ದು ನವವಧು ಮೇಘನ ದುರ್ಮರಣ ಹೊಂದಿದ್ದಾರೆ. ಮೈಸೂರಿನ ಮೂಕನಹುಂಡಿ ಗ್ರಾಮದ ಮೇಘನ ಇದ್ರು ಕೇವಲ 15 ದಿನದ ಹಿಂದಷ್ಟೇ ಇವರ ಮದುವೆಯಾಗಿತ್ತು. ಹೆಲ್ಮೆಟ್ ಧರಿಸದ ಹಿನ್ನೆಲೆಯಲ್ಲಿ ಆ ಯುವತಿ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಹೆಲ್ಮೆಟ್ ಹಾಕೊಂಡಿರಲಿಲ್ಲ. ಯಾಕೆ ಬೈಕ್ ಓಡಿಸುವಾಗ ಹೆಲ್ಮೆಟ್ ಕಡ್ಡಾಯ ಅಂತ ಹೇಳ್ತಾರಂದ್ರೆ ಇಂಥ ಕಾರಣ. ಮೈಸೂರಿನ ಮೂಕನಹುಂಡಿ ಗ್ರಾಮದ ಮೂಲದವರು ಮೇಘನ 15 ದಿನದಿಂದ ಅಷ್ಟೇ ಅವರ ಮದುವೆಯಾಗಿತ್ತು. ಹೊಸದಾಗಿ ಮದುವೆಯಾಗಿ ಜೀವನ ಕಟ್ಕೊಳ್ಬೇಕು ಅನ್ನುವಂತಹ ಅನೇಕ ಕನಸುಗಳನ್ನು ಕಂಡಿದ್ದಂಥ ಜೀವ. ಇದು ಫೋಟೋಶೂಟು ವಿಡಿಯೋ ಶೂಟ್ ಅಂತ ಕಾಣಿಸುತ್ತೆ. ಮದುವೆಗೆ ಮುಂಚಿನದ್ದು. ಪುನೀತ್ ಅನ್ನುವಂಥ ಯುವಕನ ಮದುವೆ ಮಾಡ್ಕೊಂಡಿದ್ರು. 15 ದಿನ ಜಸ್ಟ್ ಮದುವೆ ಆಗಿ ಹೊಸ ಬಾಳಿಗೆ ಕಾಲಿಟ್ಟು ಕೇವಲ 15 ದಿನ. ಹೆಲ್ಮೆಟ್ ಹಾಕೊಂಡಿರಲಿಲ್ಲ. ಬೈಕಲ್ಲಿ ಹೋಗ್ತಾ ಇದ್ದಾಗ ಬಿದರಗೂಡು ಗ್ರಾಮಕ್ಕೆ ಮದುವೆ ಮಾಡಿಕೊಡ್ಲಾಗಿತ್ತು ಮೇಘನಾಳ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಸಂಪರ್ಕದಲ್ಲಿದ್ದಾರೆ. ಆನಂದ, ಯಾವ ಕಾರಣಕ್ಕಾಗಿ ಹೆಲ್ಮೆಟ್ ಕಡ್ಡಾಯ ಅಂತ ಹೇಳ್ತಾರಂದ್ರೆ ಇಂತಹ ದುರ್ಘಟನೆಗಳು ಅನೇಕ ಇದ್ದಾವೆ ನಮ್ಮ ಕಣ್ಮುಂದೆಗಡೆ. ಆದರೆ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಬಾರಿ ಬೇಜವಾಬ್ದಾರಿತನ ಕೂಡ ಬಹಳ ದೊಡ್ಡ ಬೆಲೆ ತೆರಬೇಕಾದಂಥ ಸಂದರ್ಭ ಬಂದ್ಬಿಡುತ್ತೆ. ಏನು ಡೀಟೇಲ್ಸ್ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆನಂದ್? ಅರುಣ್, ಏನು ಮೈಸೂರು ಜಿಲ್ಲೆಯ ಮೂಕನಹುಂಡಿ ಗ್ರಾಮದ ಮೇಘನ ಎಂಬಾಕೆ ಈಗ ಹೆಲ್ಮೆಟ್ ಧರಿಸದ ಕಾರಣಕ್ಕಾಗಿ ಬೈಕ್ ನಿಂದ ಸ್ಕಿಡ್ ಆದಂತಹ ಸಂದರ್ಭದಲ್ಲಿ ಬಿದ್ದು ಪ್ರಾಣವನ್ನ ಕಳೆದುಕೊಂಡಿರುವಂತಹ ದುರ್ದೈವಿ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ 15 ದಿನಗಳ ಹಿಂದಷ್ಟೇ ಈಕೆಗೆ ಮದುವೆ ಆಗಿತ್ತು. ಅದ್ದೂರಿಯಾಗಿ ಬಿದ್ರುಗೂಡಿನ ಪುನೀತ್ ಎಂಬುವರನ್ನ ವಿವಾಹ ಸಹ ಆಗಿರ್ತಾರೆ. ಏನು ಈಗಾಗಲೇ ಆಷಾಢ ಶುರುವಾದ ಹಿನ್ನೆಲೆಯಲ್ಲಿ ನೆಂಟರು ಮನೆಗೆ ಊಟಕ್ಕೆ ಅಂತೇಳಿ ಮೈಸೂರಿನ RT ನಗರಕ್ಕೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಬೈಕ್ ಏಕಾಏಕಿ ಸ್ಕಿಡ್ ಆಗುತ್ತೆ. ಇಬ್ರು ಸಹ ಹೆಲ್ಮೆಟ್ ಅನ್ನ ಹಾಕಿರೋದಿಲ್ಲ. ಯಾಕಂದ್ರೆ ಈಗಾಗಲೇ ಹೊಸದಾಗಿ ಮದುವೆ ಆಗಿರುವಂತ ಜೋಡಿ ಒಂದು ರೀತಿಯ ಸ್ವಚ್ಛಂದವಾಗಿ ಅಂದ್ರೆ ಇಬ್ರು ಕೂಡ ಏಕಾಂತದಲ್ಲಿ ಹಾರಾಡ್ತಿರ್ತಾರೆ. ಈ ಹಿನ್ನೆಲೆಯಲ್ಲಿ ಹೆಲ್ಮೆಟ್ ಅನ್ನ ಹಾಕಿಲ್ಲ ಅಂತ ಹೇಳಲಾಗ್ತಿದೆ. ಬೈಕ್ ಸ್ಕಿಡ್ ಆದಂತ ಸಂದರ್ಭದಲ್ಲಿ ಏಕಾಏಕಿ ಬಿದ್ದಂತ ಸಂದರ್ಭದಲ್ಲಿ ಆಕೆಯ ತಲೆ ಭಾಗಕ್ಕೆ ಏಟಾಗಿರುವಂತದ್ದು. ಅಲ್ಲದೆ ಮುಂಭಾಗ ಬೈಕ್ ಅನ್ನ ಓಡಿಸ್ತಿದ್ದಂತಹ ಪತಿ ಪುನೀತ್ಗೂ ಸಹ ಕೈ ಕಾಲು ಸೇರಿದಂತೆ ಏನು ಏಟಾಗಿರುವಂತದ್ದು. ಹೆಲ್ಮೆಟ್ ಧರಿಸಿದ ಕಾರಣಕ್ಕಾಗಿ ಈಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅಂತ ಈಗ ವೈದ್ಯರು ದೃಢಪಡಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಬಿದ್ದಂತ ಸಂದರ್ಭದಲ್ಲಿ ಆಕೆ ತಲೆಗೆ ಬಲವಾದ ಪೆಟ್ಟನ್ನು ಬಿದ್ದಿತ್ತು. ತಕ್ಷಣ ಆಕೆಯನ್ನು ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಕೂಡ ಸ್ಥಳೀಯರು ಮುಂದಾದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಆಕೆ ಈಗ ಸಾವನ್ನಪ್ಪಿರುವಂತದ್ದು. ಇದರಿಂದ ಒಂದು ಪಾಠವನ್ನ ಕಳ್ಕೋಬಹುದು. ಯಾಕೆ ಹೆಲ್ಮೆಟ್ ನ ಹಾಕಿ ಅಂತ ಪೊಲೀಸರು ಪದೇ ಪದೇ ಹೇಳ್ತಾರೆ ಅಂತಂದ್ರೆ ಬಿದ್ದಂತ ಸಂದರ್ಭದಲ್ಲಿ ಹೆಲ್ಮೆಟ್ ಇದ್ರೆ ಜೀವ ಉಳಿಯುತ್ತೆ ಹಾಗೂ ಜೀವನವು ಕೂಡ ನಡೆಯುತ್ತೆ ಅನ್ನುವಂಥದ್ದು. ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ಏನು ಪ್ರಕರಣವನ್ನು ಕೂಡ ಪೊಲೀಸರು ದಾಖಲು ಮಾಡ್ಕೊಂಡಿದ್ದಾರೆ. ಜೊತೆಗೆ ಹೆಲ್ಮೆಟ್ ಅನ್ನ ಎಲ್ಲರೂ ಕೂಡ ಕಡ್ಡಾಯವಾಗಿ ಧರಿಸಬೇಕು ಅಂತೇಳಿ ಹೇಳಿದ್ರು ಸಹ ನಮ್ಮ ನಿರ್ಲಕ್ಷ್ಯವೇ ನಮ್ಮ ಪ್ರಾಣವನ್ನ ಬಲಿ ಪಡೆದುಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನವಾಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ.